ಗುರುಗಳಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ಗೌರೀಶ್ ಹಕ್ಕಿ ಸರ್, ಗೋವಿಂದ ಸರ್, ಗೋವಿಂದ ಸ್ವಾಮಿ ಅವರು ನಾವೆಲ್ಲ ಹಳ್ಳಿಗಳಿಗೆ ಎಷ್ಟು ಸುತ್ತಿದ್ದೀವಿ ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ ಒಂದು ಜೀವನದ ಪಾಠ ಆದರೆ ಜೀವನದ ಪಾಠ ಕಲಿಯೋದೇ ಒಂದು ಅನುಭವನೇ ಒಂದು ದೊಡ್ಡ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಬಹಳಷ್ಟು ನಾವು ಕಲ್ತಿದ್ದೀವಿ ಸಂಗೀತ ಮತ್ತು ನೃತ್ಯ ಅಕಾಡೆಮಿಲಿದ್ದಾಗ. ಮತ್ತು ಹಿರಿಯರು, ನನ್ನ ಆತ್ಮೀಯರು, ಜನಪದದ ವಿಶ್ವಕೋಶ ಅಂತ ಹೇಳಿದ್ರೆ ನಮ್ಮ ಹಿಚಿ ಬೋರ್ಲಿಂಗಯ್ಯ ಸರ್ ಅವರು. ನನಗೆ ಯಾವುದೇ ಸಮಯದಲ್ಲೂ ಏನಾದ್ರು ಸಂದೇಹ ಬಂದರೆ, ಸರ್ ಹಿಂಗಿದೆ, ಏನು ಮಾಡ್ಬೋದು, ಇದಕ್ಕೇನು ಹೇಳ್ತಾರೆ, ಅದಕ್ಕೇನು ಹೇಳ್ತಾರೆ ಅಂದರೆ ನಾನು ಫಸ್ಟು ಫೋನ್ ಮಾಡೋದೇ ಈಚಿ ಸರ್ಗೆ. ಅಷ್ಟು ಜ್ಞಾನವಂತರು ಅವರಂತೂ. ಅವ್ರನ್ನ ಹೆಚ್ಚೆಚ್ಚು ಬಳಸ್ಕೋಬೇಕು. ನಿಜವಾಗ್ಲೂ ನಿಮ್ಮ ಒಂದು ಚಾನಲಿಂದ ನೀವು ಆ ಒಂದು ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ಜನಪದದಲ್ಲಿ ಜನಪದಕ್ಕೋಸ್ಕರನೇ ಇರುವಂತಹ ಜನಪದ ಸಿರಿ ಚಾನಲ್. ಬೇರೆ ಚಾನಲ್ಗಳೆಲ್ಲ ಎಲ್ಲರೂ ಸಂದರ್ಶನ ಮಾಡ್ತಾರೆ, ಎಲ್ಲ ಫೀಲ್ಡಲ್ಲಿ ಇರೋರು ಸಂದರ್ಶನ ಮಾಡ್ತಾರೆ. ಆದರೆ ಎಸ್ಪೆಷಲಿ ಜನಪದ ಸಿರಿ ಮಾತ್ರ ಜನಪದಲ್ಲೇ ದುಡಿಮೆ ಮಾಡ್ತಿರೋರನ್ನ ಹುಡುಕಿ ಹಳ್ಳಿಗಳಿಗೂ ಹೋಗ್ತಾರೆ, ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾರೆ. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ, ನಮಸ್ಕಾರ, ಕೃತಜ್ಞತೆಗಳು ಎಲ್ಲವೂ ಹೇಳಬೇಕಾಗಿದೆ. ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾಯಿತು, ಜೊತೆಯಲ್ಲಿ ಅವರ ಶ್ರಮ ಎಷ್ಟರ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಶುರು ಮಾಡಿದಾಗಿದ್ದ ಸಬ್ಸ್ಕ್ರೈಬರ್ಸು ಇವಾಗ ಆಗಲೇ 30,000 ದಾಟ್ತಾ ಇದೆ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನನ್ನ ಹೆಮ್ಮೆ ಅಂತ ಹೇಳಿದ್ರೆ ನಾನು ಹಾಡಿರೋ ಹಾಡು 2.5 ಲಕ್ಷ 3 ಲಕ್ಷ ತನಕ ರೀಚ್ ಆಗ್ತಾ ಇದೆ ಅನ್ನೋದು ಖುಷಿ ನನಗೆ. ಮತ್ತು ನನ್ನ ಗುರುಗಳಾದ ಕಪ್ಪಣ್ಣ ಸರ್ನ ನೆನೆಸ್ಕೊಳ್ತಾ ಇವತ್ತು, ಯಾಕಂತ ಹೇಳಿದ್ರೆ ಇವತ್ತೇನೋ ನಾನು ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ಕಪ್ಪಣ್ಣ ಸರ್ ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ, ಇವತ್ತು ಜನಪದ ಗಾಯಕಿಯಾಗಿ ಇಲ್ಲಿ ಬಂದು ನಿಂತಿದ್ದೀನಿ. ಮತ್ತು ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ನೆಲಮೂಲ ಸಂಸ್ಕೃತಿಯ ಜನಪದದ ಮಾತೆಯರು ಇಲ್ಲಿ ಕೂತಿದ್ದಾರೆ. ಇವರಿಲ್ಲದೆ ನಾವಿಲ್ಲ. ನೀವು ಹಾಡೋದನ್ನು ನಾವು ಹಾಡ್ತಾ ಇದ್ದೀವಿ ಇವತ್ತು. ನೀವೆಲ್ಲ ಹಾಡು ಬಿಟ್ಟಿರೋದನ್ನು ನಾವು ಇವತ್ತು ಹಾಡಿ ಏನೋ ಒಂದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀವಿ, ಒಂದಷ್ಟು ಮಟ್ಟಕ್ಕೆ ಹಾಡ್ತಾ ಇದ್ದೀವಿ. ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಖಂಡಿತ ಒಳ್ಳೇದಾಗಲಿ ಕಾಂತರಾಜ್ ಅವರೇ. ಹೀಗೆ ಈ ಸ್ಟುಡಿಯೋ ಬೆಳೀತಾ ಇರಲಿ, ಎಲ್ಲ ಜನಪದ ಕಲಾವಿದರು ಇಲ್ಲಿ ಬರಲಿ ಅಂತ ಆಶಿಸ್ತಾ, ಆ ಮಾದಪ್ಪನ ಆಶೀರ್ವಾದ, ಎಲ್ಲವನ್ನ ಆಶೀರ್ವಾದ, ಎಲ್ಲ ಗಂಡದೇವರು ಎಲ್ಲ ಹೆಣ್ದೇವ್ರ ಆಶೀರ್ವಾದನೂ ಇರಲಿ ಅಂತ ಹೇಳ್ತಾ, ಆನುಮಲೆ ಜೇನುಮಲೆ ಗುಂಜುಮಲೆ ಗಂಜುಮಲೆ 77 ಮಲೆಯಲ್ಲಿ ತಪ್ಪದೆಲ್ಲದು ನಾಟ್ಯವಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದೇವನ ಪಾದಕ್ಕೊಂದ್ಸರಿ ಉಘೇ ಮಾತ್ಮಲ್ಲಯ್ಯ. ಮುಂಗಂಡಾದ ಮಾಧವನವರು ಮುಂದಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮಲ ಮಂಜುಗಾವುದಾವೋ. ಬೆಟ್ಟದ ಮಾದೇವ ಬರುವಾಗ ಗುಡ್ಡುಗಲ್ಲು ಗುಡು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಮುಂಗೊಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಅಯ್ಯ ಮುಂಗೊಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ. ಹೇ ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಕಾಣಿಕೆ ತಂದೀನಿ ಸ್ವಾಮಿ ಕಾಣನಲ್ಲ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದಿಗೆಯೋ ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿದ್ದರಿಯೋ. ಎತ್ತಿದರು ದುಂಡು ಮಾದೇವನ ಗಂಡ ಹುಲಿಯ ಮ್ಯಾಲೆ. ಅಯ್ಯ ಮುಂಗೊಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ. ಹೌದಪ್ಪ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಕಾಡು ಪಾರು ವಾಳನಕ್ಕಿ ಕಣ್ಣನೊಲ ಮರಿ ದುಂಬಿಗಳು. ಲವಳ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ. ಕೋಗಿಲೆ ಎದ್ದು ಕೊಂಬೆಯ ನೇರಿ ಕೂಗುತ್ತವ ಮಾದೇಶ್ವರನ. ರಾಗವೆತ್ತಿ ದುಂಡು ಮಾದೇವನ ಕರೆಯುತ್ತಾವೆ ನೋಡಿ. ಅಯ್ಯ ಮುಂಗಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನೇನಂತೆ.
ಅಲ್ಲಲ್ಲರಿಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ, ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿಹನಂತೆ. ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ. ಅಯ್ಯ ಮುಂಗೊಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಅಯ್ಯ ಮುಂಗೊಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ.